ಸಾಲ ಪಡೆಯುವ ಗ್ರಾಹಕರಿಗೆ ಇಲ್ಲಿದೆ ಒಂದು ಶುಭ ಸುದ್ದಿ. ಪದ್ಧತಿಯನ್ನ ಬದಲಿಸಿದ್ದು ಗ್ರಾಹಕರಿಗೆ ಅನುಕೂಲವಾಗಲಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಏಪ್ರಿಲ್ 1ರಿಂದ ಬ್ಯಾಂಕ್ಗಳ ಮೂಲದರ ಆಧಾರಿತ ಸಾಲ ವಿತರಣೆ ಪದ್ಧತಿಗೆ ಮತ್ತು ಮಾರ್ಜಿನಲ್ ಕಾಸ್ಟ್ ಆಫ್ ಫಂಡ್ಸ್ MCLR ಆಧಾರಿತ ಪದ್ಧತಿಗೆ ಸಂಪರ್ಕ ಕಲ್ಪಿಸಲಾಗುತ್ತದೆ. ಮೂಲದರ ಆಧಾರಿತ ಸಾಲಗಳು ಕೂಡ ಹೊಸ ಪದ್ಧತಿಗೆ ಬದಲಾಗುವ ಸಾಧ್ಯತೆ ಇದ್ದು, ಇದರಿಂದ ಗ್ರಾಹಕರಿಗೆ ಬಡ್ಡಿ ದರದಲ್ಲಿ ಅನುಕೂಲವಾಗುತ್ತದೆ. ಮೂಲದರ ಪದ್ಧತಿಯಲ್ಲಿದ್ದ ಕೆಲವು ಸಮಸ್ಯೆಗಳು ಕೂಡ ಬಗೆಹರಿಯಲಿವೆ. 2016ರ ಏಪ್ರಿಲ್ 1ರ ಮಾರ್ಜಿನಲ್ ಕಾಸ್ಟ್ ಆಫ್ ಫಂಡ್ಸ್ ಪದ್ಧತಿ ಘೋಷಿಸಲಾಗಿದ್ದು, ಇದರಡಿ ಬ್ಯಾಂಕ್ಗಳು ಪ್ರತಿ ಅವಧಿಯ ಬಡ್ಡಿ ದರವನ್ನ ಪ್ರಕಟಿಸಬೇಕಿದೆ. 1 ತಿಂಗಳು, 3 ತಿಂಗಳು, 6 ತಿಂಗಳು, 1 ವರ್ಷ ಹೀಗೆ ಪ್ರತಿ ಅವಧಿಯ ಬಡ್ಡಿ ದರವನ್ನ ಪ್ರಕಟಿಸಬೇಕಿದ್ದು, RBI ರೆಪೋ ದರ ಕಡಿತಗೊಳಿಸಿದಾಗ ಅದರ ಲಾಭ ಗ್ರಾಹಕರಿಗೆ ತಕ್ಷಣವೇ ಸಿಗಲಿದೆ. ಗೃಹ ಸಾಲ ಮೊದಲಾದ ಮಾರ್ಜಿನಲ್ ಕಾಸ್ಟ್ ಆಫ್ ಫಂಡ್ಸ್ ವ್ಯಾಪ್ತಿಗೆ ಬರಲಿದೆ. ಬ್ಯಾಂಕ್ಗಳು ವಿಳಂಬವನ್ನ ಮಾಡದೆ ಸಾಲದ ದರವನ್ನು ತಗ್ಗಿಸುವುದರಿಂದ ಗ್ರಾಹಕರಿಗೆ ಪ್ರಯೋಜನವಾಗಲಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.